ವಿಧಾನಸಭೆಯಲ್ಲಿ ಕೆಪಿಎಸ್ಸಿ ಅಕ್ರಮ ಪ್ರತಿಧ್ವನಿಸಿ ನಿಲುವಳಿ ಸೂಚನೆಯಡಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಪರೀಕ್ಷೆಗಳಿಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಲಾಗಿದೆ. ಪ್ರಿಲಿಮ್ಸ್ಗೆ 1.5 ಕೋಟಿ, ಮೇನ್ ಎಕ್ಸಾಮ್ಗೆ 1 ಕೋಟಿ, ಸಂದರ್ಶನದ ನಂತರ 40 ಲಕ್ಷ ರೂಪಾಯಿ ರೇಟ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಎಸಿ ಹುದ್ದೆಗೆ 2 ಕೋಟಿ, ಡಿವೈಎಸ್ಪಿಗೆ 2 ಕೋಟಿ ರೂಪಾಯಿ, ತಹಶೀಲ್ದಾರ್ಗೆ 1 ಕೋಟಿ ರೂಪಾಯಿಗೆ ರೇಟ್ ಫಿಕ್ಸ್ ಆಗಿದೆ. ಸದನದಲ್ಲೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಈ ಆರೋಪವನ್ನು ಮಾಡಿದ್ದಾರೆ. ಒಂದು ಗಂಭೀರವಾದಂತಹ ಆರೋಪ ಇದು. ದಾಖಲೆ ಇಲ್ಲದೆ ಮಾತನಾಡಬೇಡಿ ಅಂತ ಎಚ್.ಕೆ. ಪಾಟೀಲ್ ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಕೆಪಿಎಸ್ಸಿ ಅಂತ ಹೇಳಿದ್ರೆ ಹಾದಿ ಬೀದಿಗಳಲ್ಲಿ ಮಾತಾಡ್ತಾರೆ. ಇವತ್ತು ನಾನು ಪ್ರಮುಖವಾಗಿ ಈ ಚರ್ಚೆ ತಂದಿರುವಂಥದ್ದು ಕರ್ನಾಟಕದ ಬಡ ವಿದ್ಯಾರ್ಥಿಗಳು, ಕನ್ನಡಿಗರಿಗೆ ಬರ್ತಾ ಅದೇನಾಗಿದೆ, ಕನ್ನಡಿಗರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ. ನಾನು ಅಂಕಿ ಅಂಶ ತಗೊಂಡೆ, ಬರ್ತಾ ನಮ್ಮ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕನ್ನಡಿಗರಿಗೆ. ಮತ್ತೆ ಅದರಲ್ಲೂ ಕೂಡ ಗ್ರೂಪ್ ಎ, ಬಿ ಈ ಪ್ರಮುಖ ಹುದ್ದೆಗಳೇನಿದೆ, ಈ ಹುದ್ದೆಗಳು ನನಗನ್ಸ್ತೈತೆ ನಾವ್ಯಾರೂ ಹೇಳಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಹೇಳ್ತೀನಿ ಈಗ ಅದನ್ನು. ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು ಇದು ರಾಜಕೀಯ ಹಸ್ತಕ್ಷೇಪ ಇರಬಾರ್ದು, ಜಾತೀಯತೆ ಬರಬಾರ್ದು, ಧರ್ಮ ಬರಬಾರ್ದು. ಸ್ವತಂತ್ರವಾಗಿ ಒಂದು ಸಂಸ್ಥೆ ಕರ್ನಾಟಕದ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರ್ಗಳು, ಡಿವೈಎಸ್ಪಿಗಳು, ಅಬಕಾರಿ ಇನ್ಸ್ಪೆಕ್ಟರ್ಗಳು, ಈ ತರದಂತ ಕೀ ಪೋಸ್ಟ್ಗಳೇನಿದೆ ಅದಕ್ಕೆ ಮಾಡಿರುವಂಥದ್ದು. ಇದು ನಮ್ಮ 6.5 ಕೋಟಿಗೆ 16 ಜನ, ಪ್ರತಿ ತಿಂಗಳು 4 ಲಕ್ಷ. ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡದವರು, ನಾವು ಸಾವಿರಾರಲ್ಲ 100 ಸಂಖ್ಯೆಯಲ್ಲಿ ನಾವು ಮಾಡಿದ್ರು ಅವ್ರು ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳನ್ನು ಮಾಡಬೇಕು. ಅಲ್ಲಿ ಇರೋದು 8 ಜನ. ಇದರಲ್ಲೂ ಅಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಈಗಾಗಲೇ ಹೇಳಿದೆ, ಪೂರ್ವಭಾವಿ ಪರೀಕ್ಷೆಗೆ 60 ಲಕ್ಷ, ಮುಖ್ಯ ಪರೀಕ್ಷೆಗೆ 1 ಕೋಟಿ, ಸಂದರ್ಶನದ ಮೂಲಕ 40 ಲಕ್ಷ, ಇದು ಫಿಕ್ಸ್. ಮತ್ತೆ ಅಧ್ಯಕ್ಷರೇ, ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡ್ಬಿಟ್ಟವ್ರೆ. ತಮಗೂ ಗೊತ್ತಿರ್ಬೇಕನೋ, ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸಹಾಯ ಎಸಿ 2 ಕೋಟಿ, ಡಿವೈಎಸ್ಪಿ 2 ಕೋಟಿ, ವಾಣಿಜ್ಯ ತೆರಿಗೆ 1.5 ಕೋಟಿ, ಪಂಚಾಯತ್ ಅಧಿಕಾರಿ 1.5 ಕೋಟಿ, ತಹಸೀಲ್ದಾರ್ 1 ಕೋಟಿ. ಇಷ್ಟನ್ನು ಕೂಡ ಇದು ರೇಟ್ ಲಿಸ್ಟ್. ನಾನು ಪ್ರಜಾಪ್ರಭುತ್ವದಲ್ಲಿ ಈ ತರ ಪಟ್ಟಿ ಹರಾಜು ಆಗ್ತಾ ಇದ್ದೀರಲ್ಲ, ಕಮಿಷನ್ ಪಟ್ಟಿ ಸುಳ್ಳೈತೆ. ಸನ್ಮಾನ್ಯ ಮುಗಿಸ್ಲಿ ಅಲ್ಲ, ಬಂದಿರೋದಲ್ಲ ಇದು. ಏನಿದೆ ಇದು ಸದನ ಮಾಡ್ತೀರಿ ನೀವು? ನಿಮ್ಗೇನು ಪ್ರಾಬ್ಲಮ್? ಏನ್ ಬೇಕಾ ಮಾತಾಡ್ತಾರೆ. ನಿಮ್ಗೆ